ಸಿಲಿಕಾನ್ ಸಿಟಿಯಲ್ಲಿ ಚಳಿ ಜೊತೆಗೆ ಜಿಟಿ ಜಿಟಿ ಮಳೆಯಾಗ್ತಾ ಇದೆ. ಬೆಂಗಳೂರಿನ ಹಲವು ಕಡೆಯಲ್ಲಿ ಜಿಟಿ ಜಿಟಿ ಮಳೆಯಾಗ್ತಾ ಇದೆ. ಸದಾಶಿವನಗರ, ಮಲ್ಲೇಶ್ವರಂ, ರಾಜಾಜಿನಗರ, ಮತ್ತಿಕೆರೆ, ವಿದ್ಯಾರಣ್ಯಪುರ ಹಾಗೆ ಕಬ್ಬನ್ ಪಾರ್ಕ್ ನಗರದ ಸುತ್ತಮುತ್ತಲೂ ಕೂಡ ಜಿಟಿ ಜಿಟಿ ಮಳೆಯಾಗ್ತಾ ಇದೆ. ಕಾರಣ ಏನು ಅಂತ ನೋಡೋದಾದ್ರೆ ಫೆಂಗಲ್ ಚಂಡಮಾರುತ ಏನು ಆಗ್ತಾ ಇದೆ. ಜೊತೆಗೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಕೂಡ ಆಗ್ತಾ ಇರೋದ್ರಿಂದ ನಗರದಲ್ಲೂ ಕೂಡ ಜಿಟಿ ಜಿಟಿ ಮಳೆ ಆಗ್ತಾ ಇದೆ. ಕೇವಲ ನಗರದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಾದ್ಯಂತ ಕೆಲವು ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ರಾಮನಗರ, ಕೋಲಾರದಲ್ಲೂ ಕೂಡ ಮಳೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಕ್ಷತಾ ಅವರು ಒಂದು ವರದಿ ಮಾಡ್ಕೊಂಡು ಬಂದಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ಈಗ ರೈಟ್ ನೌ ನಾನು ಸಿಲಿಕಾನ್ ಸಿಟಿಯ ಲಾಲ್ಬಾಗ್ನಲ್ಲಿ ಇದ್ದೀನಿ. ಯಾವ ರೀತಿಯಾಗಿ ಚಳಿ ಇದೆ, ಎಲ್ಲರೂ ಸ್ವೆಟರ್ ಹಾಕೊಂಡು ವಾಕಿಂಗ್ ಮಾಡ್ತಾ ಬಂದಿದ್ದಾರೆ. ಎಲ್ಲಿ ನೋಡ್ತಿರಲ್ಲಿ ಒಂದು ತಂಪಾದ ವಾತಾವರಣ. ಇದು ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಆಗಿರ್ಬೋದು, ಅಥವಾ ಮಳೆ ಕೂಡ ಬಂದಿದೆ. ಮಳೆಯಿಂದ ಕೂಡ ಜನರು ಬರಲ್ಲ ಅಂತ ಅನ್ಕೊಂಡಿದ್ರು ಕೂಡ ಜನರು ಬಂದು ವಾಕಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಇಲ್ಲಿ ವಾಕ್ ಮಾಡಂತವ್ರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತನಾಡ್ತಾ ಹೋಗ್ತೀನಿ. ಸರ್, ವಿಪರೀತ ಚಳಿ ಆಗಿದೆ, ಅದರಲ್ಲಿ ಇವತ್ತು ಮಳೆ ಇದೆ, ಸ್ವಲ್ಪ ಚಳಿ ಕಮ್ಮಿನೇ ಇದೆ, ಏನು ಹೇಳ್ತೀರಿ? ಚಳಿ ಇವತ್ತು ಕಡಿಮೆ ಇದೆ. ಮಳೆ ಬಂದಿರೋದ್ರಿಂದ ಚಳಿ ಕಡಿಮೆ ಇದೆ. ಮಳೆ ಇದ್ರೆ ನಿಮ್ಗೆ ಚಳಿ ಅಂತದ್ದು ಕಾಣಲ್ಲ. ಸೊ ತಣ್ಣ ಇರುತ್ತವೇನೋ, ಚಳಿ ಇರಲ್ಲ. ನಿನ್ನೆ ಚಳಿ ಇತ್ತು ಮಧ್ಯಾಹ್ನ ಮೇಲೆ, ಇವತ್ತೇನಂತ ಚಳಿಗಳಿಲ್ಲ. ನಾವು ದಿನ ಬೆಳಗ್ಗೆ 5 ಗಂಟೆಗೆ ಬರ್ತೀವಿ ವಾಕಿಂಗ್ಗೆ. ನಾವೆಲ್ಲ ನಮ್ಮ ಸ್ನೇಹಿತರು ತುಂಬಾ ಜನ ಬರ್ತಾರೆ, ಹಲವಾರು ಜನ. ಎಷ್ಟು ವರ್ಷದಿಂದ ಬರ್ತೀರಾ ಸರ್? ನಾನು 5 ವರ್ಷದಿಂದ ಬರ್ತಾ ಇದ್ದೀನಿ, ಇವ್ರು 10 ವರ್ಷದಿಂದ ಬರ್ತಾರೆ, 15 ವರ್ಷದಿಂದ. ಇವ್ರು ಸುಮಾರು ವರ್ಷಗಳಿಂದ ಬರ್ತಾರೆ, ಚಿಕ್ಕ ವಯಸ್ಸಿಂದ. ನಾವೆಲ್ಲ ಇಲ್ಲೇ ವಾಸ ಇರೋರು, ವಿಲ್ಸಂಗಾಡನವರು. ನಾವು ದಿನ ಬರ್ತೀವಿ, ಇಲ್ಲಿ ಸುಮಾರು ಜನಗಳು ಬರ್ತಾರೆ. ಸರಿ, ವಾತಾವರಣದಲ್ಲಿ ಹಿಂಗೆ ವ್ಯತ್ಯಾಸ ಆಗುತ್ತಲ್ಲ, ಅಂದ್ರೆ ಚಳಿಗಾಲದಲ್ಲಿ ಇನ್ನೂ ವಿಪರೀತವಾಗಿ ಚಳಿ ಆಗಿದೆ. ಯಾಕಂತ ಹೇಳಿದ್ರೆ ಚಂಡಮಾರುತದ ಎಫೆಕ್ಟ್ ಆಗಿರ್ಬೋದು, ಕಾಶ್ಮೀರಿ ವಾತಾವರಣ ಅಂತೂ ಸೃಷ್ಟಿ ಆಗಿದೆ ಅಲ್ಪ ಮಟ್ಟಿಗೆ. ಕಾಶ್ಮೀರ ವಾತಾವರಣ ಅಂತ ಸೃಷ್ಟಿಯಾಗಿದೆ ಅಂದರೆ ಬಹಳ ಹಿಂದೆ ಹೋದರೆ ನಮ್ಮ ಬೆಂಗಳೂರು ಕಾಶ್ಮೀರ ಥರನೇ ಇತ್ತು. ನೀವು ಕಾಶ್ಮೀರಿಗೆ ಹೋಗ್ಬೇಕಾಗಿಲ್ಲ, ಇಲ್ಲೇ ಇತ್ತು. ಹೆಲ್ತ್ ಇರೋಕ್ಕೋಸ್ಕರ ಬರಲೇಬೇಕು. ಈ ಚಳಿಯಲ್ಲಿ ಚೆನ್ನಾಗಾಗುತ್ತೆ. ಡೈಲಿ ವಾಕಿಂಗ್ ಮಾಡ್ತಾ ಇದ್ದರೆ ಚಳಿಯಲ್ಲಿ ವಾಕ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಳೆನೂ ಇದೆ ಸರ್ ಇವತ್ತು. ಮಳೆಯಲ್ಲಿ ಇವಾಗ ಚಿಕ್ಕಮಂಗ್ಳೂರಲ್ಲಿ ಮಳೆ ಬರ್ತಾ ಇರುತ್ತೆ, ಕೆಲಸ ಮಾಡ್ತಾ ಇರ್ತಾರೆ ಪಾಪ. ಆ ಥರನೇ ಇದು ಜಡಿ ಮಳೆ, ಆರಾಮಾಗಿ ಮಾಡ್ಬೋದು. ತುಂಬ ಹೆಲ್ತಿಗೂ ಬೆನಿಫಿಟ್ಟು. ಡೈಲಿ ಮಾಡ್ತಾಯಿದ್ರೆ ಹೆಲ್ತಿಗೆ ಬೆನಿಫಿಟ್ಟು. ಯಾವತ್ತೂ ಒಂದು ದಿವಸ ಬಂದು ಮಾಡಿದ್ರೆ ಮಳೆಯಲ್ಲಿ ಇದಾಗುತ್ತೆ. डेली रन के लिए आता हूँ. कोल्ड ज़्यादा है, यस, बट डिफरेंस वाइज मतलब इट हैज़ इंक्रीज राइट फ्रॉम 4-5 days. The cold has increased, but it is fine. मतलब if you are running, it feels sweaty, so it's okay. So now it is not that cold when you are walking or running. ಮಳೆ ನಿಂತೋಯ್ತು ಅಷ್ಟೇ. ಇದಕ್ಕೆ ಮಳೆ ಬರ್ತಾ ಐತೆ ಅಂತ ನಾವು ನಿಂತ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ. ಆರಾಮಾಗಿ ಬರೋವಾಗ ಭಾಳ ಜೋರಾಗಿತ್ತು ಮಳೆ, ಇವಾಗ ನೋಡಿದ್ರೆ ಮಳೆನೇ ಇಲ್ಲ. ಅದಕ್ಕೆ ವಾಕ್ ಮಾಡೋದಷ್ಟು ಒಳ್ಳೆಯದು. ಅದು ಮಳೆಯಲ್ಲಿ ವಾಕ್ ಮಾಡೋದು ಅಷ್ಟೇ. ಇವಾಗ ಗಾಡಿಯಲ್ಲೆಲ್ಲ ಅರ್ಜೆಂಟಾಗಿ ಹೋಗ್ತಾ ಇರ್ತೀರಿ, ಮಳೆ ಬಂತು ಅಂದರೆ ಗಾಡಿ ಓಡಿಸ್ಕೊಂಡು ಹೋಗ್ತಾನೆ ಇರ್ತೀರಿ. ಹಂಗೆ ವಾಕ್ ಮಾಡಬೇಕು, ವಾಕ್ ಮಾಡ್ತಾಯಿದ್ದೀವಿ ಅಷ್ಟೇ. ನಮ್ಗೆ ಯಾವಾಗ ಅನಿಸುತ್ತೆ ಅವಾಗ ಬರೋದು ಅಷ್ಟು. ತುಂಬ ಜನ ಬಂದಿದ್ದಾರೆ, ಸಾಕಷ್ಟು ಜನ ಬಂದಿದ್ದಾರೆ. ಹೀಗಾಗಿ ಚಳಿ ಸ್ವಲ್ಪ ವಿಪರೀತ ಆಗಿದೆ ಅಂತಾನೆ. ಹೌದೌದು, ಅವರು ಆಗಿರ್ಬೋದು. ತುಂಬ ಏನಿಲ್ಲ, ಪರವಾಗಿಲ್ಲ. ಮನಸ್ಸಿದ್ರೆ ಚಳಿ ಇಲ್ಲ ರೀ, ಅಷ್ಟೇ. ಮಳೆ ಏನಲ್ತಲ್ಲ, ಸೈಕ್ಲೋನ್ ಎಫೆಕ್ಟ್ ಆಗಿದೆ, ಅದಕ್ಕೋಸ್ಕರ ಆಯ್ತು ಮಳೆ ಬಂದಿದೆ ಅಷ್ಟು. ಇಲ್ಲ ಇದ್ರೆ ವೆದರ್ ವಾಸ್ ವೆರಿ ನೈಸ್. ಅರ್ಲಿಯರ್ ಟು ದಿಸ್ ವೀಕ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಕೋಲ್ಡ್. Because of the cyclone effect, we have that this rain. ದಿನಾಲು ಬರ್ತೀರಾ ಸರ್? ಹೌದು. ಫ್ರೆಂಡ್ಸ್ ಎಲ್ಲ ಸೇರಿ ಎಷ್ಟು ವರ್ಷದಿಂದ ಬರ್ತೀರಿ? See, I am a diabetic and I had to come for a walk. No, I had to come ಅಲ್ವಾ, ಅದಕ್ಕೋಸ್ಕರ ಬರ್ತೀನಿ. ಮಳೆ ಗಾಳಿ ಬಿಸಿಲು ಏನು ಶುಡಂಟ್ ಅಫೆಕ್ಟ್ ನಮಗೆ ವಾಕಿಂಗ್ಗೆ. ಸೊ ಅದು ಒಂದ್ಸತಿ ಡಿಸೈಡ್ ಮಾಡಿದ್ಮೇಲೆ ವೆದರು ಗಾಳಿ ಚಳಿ ಏನೂ ಇದಾಗಲ್ಲ. ಅದು ವಾಕ್ ಮಾಡಿದ್ಮೇಲೆ ಒಂಚೂರು ಆಟೋಮೆಟಿಕ್ಕಾಗಿ ಬಾಡಿಗೆ ಚಳಿ ಏನೂ ಗೊತ್ತಾಗೋದಿಲ್ಲ. ಚಳಿಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಹೇಳಿದ್ರೆ ಕೊನೆಯದಾಗಿ ಅರ್ಥ ಆಗಿದ್ದಿಷ್ಟೇ, ಪೀಪಲ್ ಆರ್ ವೆರಿ ಪಾಸಿಟಿವ್ ಮೈಂಡೆಡ್. ಯಾರಿಗೂ ಚಳಿ ಅಂತ ಬೇಸರನೇ ಇಲ್ಲ, ಖುಷಿಯಲ್ಲಿದ್ದಾರೆ, ಖುಷಿಯಿಂದ ವಾಕ್ ಮಾಡ್ತಾ ಇದ್ದಾರೆ. ಹೆಲ್ತ್ ಬೇಕು ಅಂದ್ರೆ ವಾಕ್ ಬೇಕು, ವಾಕ್ ಬೇಕು ಅಂದ್ರೆ ಚಳಿ ಬೇಡ, ಮಳಿ ಬೇಡ, ಗಾಳಿ ಯಾವುದಕ್ಕೂ ಲೆಕ್ಕಿಸದೆ ನಾವು ವಾಕ್ ಮಾಡ್ತೀವಿ ಅನ್ನೋ ಒಂದು ಸಕಾರಾತ್ಮಕ ಮಾತುಗಳನ್ನ ಹೇಳಿದ್ದಾರೆ. ಇದಕ್ಕಿಂತ ಹೆಚ್ಚೇನು ಬೇಕು? ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. Ashwavega English News. Coming soon. Your channel, your voice,
your trust.